ನೋಡಿ, ಯಾರೆಲ್ಲ ರಾಜ್ಯ ರಾಜಕಾರಣದ ವಿದ್ಯಮಾನಗಳನ್ನ ಬಹಳ ಗಂಭೀರವಾಗಿ ಗಮನಿಸ್ತಾ ಇದ್ದೀರೋ ಅವರ ಮಟ್ಟಿಗೆ ಬಹಳ ಪ್ರಮುಖವಾದಂತಹ ಹಾಗೆ ಒಂದು ಸ್ಪಷ್ಟತೆಯನ್ನು ಕೊಡುವಂತಹ ಸ್ಟೋರಿ ಇದು. ಯಾಕಂದರೆ ನೋಡಿ, ಇದು BJPಯ ಪಕ್ಷ ರಾಜಕೀಯಕ್ಕೆ ಸಂಬಂಧಿಸಿರ್ಬೋದು, ಆದರೆ ರಾಜ್ಯ ರಾಜಕಾರಣದ ಮುಂದಿನ ಗತಿಯನ್ನು ಕೂಡ ಇದು ತೀರ್ಮಾನ ಮಾಡುತ್ತೆ. ಅದೇ ಕಾರಣಕ್ಕಾಗಿ ನಾನು ಹೇಳಿದೆ ಬಹಳ ಇಂಪಾರ್ಟೆಂಟ್ ಇದು ಅಂದೆ ನಾನು. ನೋಡಿ, ಇಲ್ಲಿ ವಿಜಯೇಂದ್ರ ಅವರ ಹೆಸರಿದೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹೆಸರಿದೆ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಹೆಸರಿದೆ, ಇನ್ನು ಬಹಳಷ್ಟು ಜನರ ಹೆಸರಿದೆ. ಈಗ ಅರವಿಂದ್ ಬೆಲ್ಲದವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಇವೆಲ್ಲವೂ ಇದೆಯಲ್ಲ, ಇವರೆಲ್ಲರ ಹೆಸರು ಕೇಳಿಬರ್ತಾ ಇರೋದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ. ಹಾಗಾದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ? ಒಂದು ವೇಳೆ ಬದಲಾವಣೆ ಆಗೋದಾದರೆ ಜೋಶಿ ಅವರು ಹೇಳಿದ್ರಲ್ಲ, ಪ್ರಹ್ಲಾದ್ ಜೋಶಿ ಅವರು, ಆ ರೀತಿ ಎಲೆಕ್ಷನ್ ಆಗುತ್ತಾ? ಒಂದು ವೇಳೆ ಬದಲಾವಣೆ ಆಗೋದಾದರೆ ಆಗ ರಾಜ್ಯಾಧ್ಯಕ್ಷರು ಆಗೋದು ಯಾರು? ಇಲ್ಲ ವಿಜಯೇಂದ್ರ ಅವರೇ ಮುಂದುವರಿತಾರೆ ಅಂದರೆ ಅದು ಎಲ್ಲಿಯವರೆಗೆ? ಹಾಗೆ ಸಾಧ್ಯವಾ? ಒಂದು ವೇಳೆ ವಿರೋಧ ವ್ಯಕ್ತ ಆದರೆ ಆಗ ಏನು ಮಾಡುತ್ತೆ ಪಕ್ಷ? ಈ ರೀತಿ ಬಹಳಷ್ಟು ಪ್ರಶ್ನೆಗಳಿದೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸ್ಪಷ್ಟವಾದ ಉತ್ತರವನ್ನು ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ಸ್ಟೋರಿ ನೋಡಿದ ನಂತರ ನಿಮಗೆ BJP ರಾಜ್ಯಾಧ್ಯಕ್ಷ ಸ್ಥಾನದ ಸುತ್ತ ಏನು ಚರ್ಚೆ ಆಗ್ತಾ ಇದೆಯಲ್ಲ, ಹಲವು ಪ್ರಶ್ನೆಗಳಿದೆಯಲ್ಲ, ಅದ್ರ ಬಗ್ಗೆ ಕ್ಲಿಯರ್ ಕಟ್ ಒಂದು ಕ್ಲಾರಿಟಿ, ಸ್ಪಷ್ಟತೆಯನ್ನು ನಾನು ಕೊಡ್ತೀನಿ. ನೋಡಿ, ನಂಬರ್ 1 ಏನು ಪ್ರಶ್ನೆ? ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾರಾ ಅಥವಾ ಅವರೇ ಮುಂದುವರಿತಾರಾ? ಇದು ಬೇಸಿಕ್ ಕ್ವಶನ್. ನೋಡಿ, ವಿಜಯೇಂದ್ರ ಅವರು ಕಳೆದ ವರ್ಷ ಅಂದರೆ 2023ರಲ್ಲಿ, ನಾವೀಗ 2025ಕ್ಕೆ ಈಗ ಎಂಟರ್ ಆಗಿದ್ದೀವಿ, 1 ವರ್ಷ 2 ತಿಂಗಳ ಹಿಂದೆ 2023ರ ನವೆಂಬರ್ 10ನೇ ತಾರೀಕೇನೋ ಅವರ ಅಪಾಯಿಂಟ್ಮೆಂಟ್ ಆಗಿತ್ತು. ಅವರು ನೇಮಕ ಆಗಿರುವಂಥ ರಾಜ್ಯಾಧ್ಯಕ್ಷ, ನೆನ್ಪಿಟ್ಕೊಳ್ಳಿ, ಇದು ಕೂಡ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ನಾನು ಆಮೇಲೆ ಹೇಳ್ತೇನೆ. ಅವ್ರನ್ನ ನೇಮಿಸಲಾಯಿತು ರಾಜ್ಯಾಧ್ಯಕ್ಷರನ್ನಾಗಿ. ಹೈಕಮಾಂಡ್ ಒಂದು ಆದೇಶದ ಮೂಲಕ ಅವ್ರನ್ನ ನೇಮಕ ಮಾಡ್ತು. ಈಗ 1 ವರ್ಷ 2 ತಿಂಗಳಾಗಿದೆ. ಈಗ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗಬೇಕಾಗಿದೆ. ಅದಕ್ಕೋಸ್ಕರ ಸಂಘಟನಾ ಪರ್ವ ಅಂತ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ BJPಯ ಈಗ ಬೂತ್ ಮಟ್ಟದ ಅಧ್ಯಕ್ಷರು, ಮಂಡಲ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಇವರೆಲ್ಲರ ಈ ಎಲ್ಲ ಹಂತಗಳಲ್ಲೂ ಚುನಾವಣೆಗಳಾಗಬೇಕು. ಚುನಾವಣೆ ಅಂದರೆ ವೋಟಿಂಗೇ ಆಗಬೇಕು ಅಂತ ಅಲ್ಲ, ಒಂದು ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ನ ಮಾಡ್ತಾರೆ ಅವರು. ನನಗೆ ನೆನಪಿರುವ ಹಾಗೆ 1983-84ರಲ್ಲಿ ಕಡೆಯ ಬಾರಿ BJP ರಾಜ್ಯಾಧ್ಯಕ್ಷರ ಆಯ್ಕೆಗೆ ವೋಟಿಂಗ್ ಆಗಿತ್ತು. ಅದಾದ ನಂತರ ಎಲೆಕ್ಷನ್ ಅಂತ ಆಗಿಲ್ಲ. ಅದಾದ ನಂತರ ಬರ್ತಾ ಇದ್ರು, ಅದೊಂದು ಪ್ರೋಸೆಸ್ ಮಾಡ್ತಾ ಇದ್ರು. ಈಗ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡುವಾಗ, ಎಲೆಕ್ಟ್ ಮಾಡುವಾಗ CT ರವಿ ಅವರು ರಾಷ್ಟ್ರೀಯ BJPಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಅವ್ರನ್ನೇ ಕಳಿಸ್ಕೊಟ್ಟಿತ್ತು ಪಕ್ಷ, ಇಲ್ಲಿ ಎಲೆಕ್ಷನ್ ಪ್ರೋಸೆಸ್ನ ಮಾಡಿ ಅಂತ. ಅವ್ರು ಬಂದರು, ಕೋರ್ ಕಮಿಟಿ ಜೊತೆ ಮಾತನಾಡಿದ್ರು. ಅದಾದ ನಂತರ ಸಭೆ ಮಾಡಿದ್ರು. ನಳಿನ್ ಕುಮಾರ್ ಕಟೀಲ್ ಅವರ ಒಬ್ಬರೇ ಹೆಸರು ನಾಮಿನೇಟ್ ಆಗಿದೆ ಅನ್ನೋದನ್ನು ಓದಿ ಹೇಳಿದ್ರು. ಆನಂತರ ಅವ್ರನ್ನೇ ಆಯ್ಕೆ ಮಾಡಲಾಗಿದೆ ಅಂತಲೇ ಘೋಷಣೆ ಮಾಡಿದ್ರು. ಈ ರೀತಿಯಾಗಿ ಪ್ರೋಸೆಸ್ ನಡೆದಿತ್ತು. ಇದು ಸಾಮಾನ್ಯವಾಗಿ ನಡೆಸುವಂಥ ಪದ್ಧತಿ. ವೋಟಿಂಗ್ವರೆಗೂ ಹೋಗುವಂಥ ಪೈಪೋಟಿ ಇದ್ದರೆ, ಒಂದು ವೇಳೆ ಇಲ್ಲಪ್ಪ ಈ ಕಡೆ ಯತ್ನಾಳ್ ಆ್ಯಂಡ್ ಟೀಮ್ ಇದೆ ಈ ಸತಿ, ಇನ್ನೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ, ಆ ಕಡೆ ಹೈಕಮಾಂಡ್ನ ಕೆಲ ಸಂಘ ಪರಿವಾರದ ಪ್ರಮುಖರು ಶೋಭಾ ಕರಂದ್ಲಾಜೆ ಅವರ ಹೆಸರನ್ನು ತೇಲ್ಬಿಟ್ಟಿದ್ದಾರೆ. ಈಗ ನಿನ್ನೆ ಮೊನ್ನೆಯಿಂದ ಅರವಿಂದ್ ಬೆಲ್ಲದವರ ಹೆಸರು ಕೇಳಿ ಬರ್ತಾ ಇದೆ. ಹೀಗಿರುವಾಗ ಸಹಜವಾಗಿ ತೀವ್ರವಾದ ಪೈಪೋಟಿ ಇದೆ. ವಿಜಯೇಂದ್ರ ಅವರೆದುರು ಸ್ಪರ್ಧಿಸಲಿಕ್ಕೆ ಕಾತರರಾಗಿ ನಿಂತಿದ್ದಾರೆ ಅನ್ನೋದೇನಾದರೂ ಗಮನಕ್ಕೆ ಬಂದರೆ ಆಗ ಏನು ಮಾಡ್ತಾರೆ? ಸದ್ಯಕ್ಕೆ ಚುನಾವಣಾ ಪ್ರಕ್ರಿಯೆಯನ್ನು ಮುಂದೂಡ್ತಾರೆ. ಏಕದಮ್ ವೋಟಿಂಗಿಗೆ ಹೋಗಲ್ಲ ಅವರವಾಗ. ಯಾಕಂದರೆ ಒಂದು ಪದ್ಧತಿಯನ್ನು 1983-84ರ ನಂತರ ಪರಿಪಾಲಿಸ್ಕೊಂಡು ಬಂದಿದ್ದಾರೆ. ಒಂದು ಸಹಮತದ ಮೂಲಕ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡೋದು ಅಂತ. ಯಾಕಂದರೆ ಎಲ್ಲರ ಒಪ್ಪಿತ ನಾಯಕ ರಾಜ್ಯಾಧ್ಯಕ್ಷನಾಗಿರಬೇಕು ಅನ್ನುವ ಹಿನ್ನೆಲೆಯಲ್ಲಿ BJP ಈ ಪರಿಪಾಠವನ್ನು ನಡೆಸ್ಕೊಂಡು ಬರ್ತಾ ಇದೆ. ಈಗ ವಿಜಯೇಂದ್ರ ಅವ್ರ ವಿಚಾರವಾಗಿಯೂ ಈಗ ರಾಷ್ಟ್ರೀಯ BJPಯಿಂದ ಶಿವರಾಜ್ ಸಿಂಗ್ ಚೌಹಾಣ್ ಈಗ ಕೇಂದ್ರ ಸಚಿವರಾಗಿದ್ದಾರೆ, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಅವ್ರನ್ನ ಇಲ್ಲಿಗೆ ಉಸ್ತುವಾರಿಯಾಗಿ ನೇಮಿಸಿದ್ದಾರೆ. ಅವರು ಆ ಪ್ರೋಸೆಸ್ನ ಮಾಡಬೇಕು. ಅವರು ಬರ್ತಾರೆ, ರಾಜ್ಯ BJPಯ ಕೋರ್ ಕಮಿಟಿಯ ಜೊತೆ ಸಭೆ ಮಾಡ್ತಾರೆ, ಅಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ. ಅಲ್ಲಿ ರಾಷ್ಟ್ರೀಯ BJPಯ ಉದ್ದೇಶ ಏನಿದೆ, ಅವರು ಯಾರನ್ನ ಆ ಸ್ಥಾನದಲ್ಲಿ ನೋಡಲಿಕ್ಕೆ ಬಯಸಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಒಂದು ವೇಳೆ ವಿಜಯೇಂದ್ರ ಅವ್ರನ್ನೇ ಮುಂದುವರಿಸಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಉದ್ದೇಶ ಆಗಿದ್ದಿದ್ರೆ ಅದನ್ನು ಹೇಳ್ತಾರೆ. ಅವೆಲ್ಲ ಹೇಳಿದ ನಂತರ ಕೋರ್ ಕಮಿಟಿಯ ಅಭಿಪ್ರಾಯ ಏನು ಅಂತ ಕೇಳ್ಕೊತಾರೆ. ಹಾಗೆ ಕೇಳಿಕೊಂಡ ನಂತರ ಅವರು
ಚುನಾವಣೆ ಮಾಡಬೇಕು ಅಂದರೆ ಏನು ಪ್ರೋಸೆಸ್ ಮಾಡಿಬಿಟ್ಟು ಅನೌನ್ಸ್ ಮಾಡೋದಿದೆಯಲ್ಲ ಅದನ್ನು ಮಾಡಬೇಕು, ಅಥವಾ ತೀವ್ರವಾದ ಪೈಪೋಟಿಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಚುನಾವಣಾ ಪ್ರಕ್ರಿಯೆಯನ್ನು ಮುಂದೂಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತಾರೆ. ಇದು ಎಲೆಕ್ಷನ್ ವಿಚಾರವಾಗಿ ನಾನು ನಿಮಗೆ ಕೊಟ್ಟಂಥ ಕ್ಲಾರಿಟಿ. ಈಗ ಒಂದು ವೇಳೆ ಆಯ್ತಪ್ಪ ಮುಂದೂಡಿದ್ರು ಆಮೇಲೆ ಏನು ಅಂತ ನೀವು ಕೇಳ್ಬೋದು. ಈಗ ಇಷ್ಟೆಲ್ಲ ಆಸ್ಪಿರೆಂಟ್ಗಳಿದ್ದಾರೆ, ಸೊ ಆಗ ಎಲ್ಲರನ್ನೂ ಕರೆಸ್ಕೊಂಡು ಒಂದು ಸಭೆ ಮಾಡ್ತಾರೆ, ಇಲ್ಲೇ ಬಂದು ಮಾಡ್ಬೋದು. ಈಗ ಬಸವರಾಜ ಬೊಮ್ಮಾಯಿ, ಶೋಭಾ ಕರಂದ್ಲಾಜೆ, ಅರವಿಂದ್ ಬೆಲ್ಲದ್, ಯತ್ನಾಳ್ ಆ್ಯಂಡ್ ಟೀಮ್ ಎಲ್ಲ ಇದ್ದಾರಲ್ಲ, ಅವರ ಜೊತೆಯೂ ಒಂದು ಸಭೆ ಮಾಡ್ತಾರೆ, ವಿಜಯೇಂದ್ರ ಅವ್ರ ಜೊತೆಯೂ ಒಂದು ಸಭೆ ಮಾಡ್ತಾರೆ. ಏನಿರುತ್ತೆ, ಎಲ್ಲರ ಒಪ್ಪಿತ ನಾಯಕನೇ ಆ ಸ್ಥಾನಕ್ಕೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಅವರೆಲ್ಲರನ್ನೂ ಕೂಡ ಸಹಮತ ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗದ ಪಕ್ಷದಲ್ಲಿ ಅಂತಿಮವಾಗಿ ಏನೋ ನಿರ್ಣಯಕ್ಕೆ ಬರ್ತಾರೆ, ಒಬ್ಬ ನ್ಯೂಟ್ರಲ್ ಯಾರನ್ನು ತರ್ಬೋದು, ಇಷ್ಟೂ ಹೆಸರುಗಳ ಪೈಕಿ ಇಬ್ಬರೂ ಒಪ್ಪುವ ನಾಯಕ ಯಾರು, ಇವೆಲ್ಲವೂ ಚರ್ಚೆಗೆ ಬರುತ್ತೆ. ಬಸವರಾಜ ಬೊಮ್ಮಾಯಿಯವರು ಅದೇ ಕಾರಣಕ್ಕಾಗಿ ಬಹುಶಃ ಆ ಕಾರಣಕ್ಕೆ ಕೇಳಿದಿರ್ಬೋದು. ಅವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಆ ಕಡೆ ಈ ಕಡೆ ಎರಡೂ ಕಡೆ BL ಸಂತೋಷ್ ಅವರು ಹಾಗೂ ಯಡಿಯೂರಪ್ಪನವರು ಎರಡೂ ಕಡೆ ಒಪ್ಪಿತ ನಾಯಕ ಅಂತ ಅನ್ನಿಸ್ಕೊಂಡಿದ್ರಿಂದನೇ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ. ಈಗಲೂ ಕೂಡ ಯತ್ನಾಳ್ ಟೀಮ್ ಹೇಳಿದ ಹೆಸರನ್ನ ಯಡಿಯೂರಪ್ಪನವ್ರು ಒಪ್ಲಿಕ್ಕಿಲ್ಲ. ಯಡಿಯೂರಪ್ಪನವರು ತಮ್ಮ ಮಗ ರಾಜ್ಯಾಧ್ಯಕ್ಷ ಆಗಬೇಕು ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದರೆ ಯತ್ನಾಳ್ ಆ್ಯಂಡ್ ಟೀಮ್ ಒಪ್ಲಿಕ್ಕಿಲ್ಲ. ಹೀಗಾಗಿ ಏನಾಗುತ್ತೆ, ಹೇಗಾದರೂ ಒಬ್ಬರು ನ್ಯೂಟ್ರಲ್ ಪರ್ಸನ್ನ ಕೂರಿಸೋಣ ಅನ್ನುವಂಥ ಆಲೋಚನೆಗೂ ಬರ್ಬೋದು, ಆ ಸಾಧ್ಯತೆಯೂ ಕೂಡ ಇದೆ. ಆದರೆ ಪ್ರೋಸೆಸ್ ಅಂತೂ ಆಗಲೇಬೇಕು. ಅದು ಯಾವಾಗಲೇ ಮಾಡಿ, ಮುಂದೂಡಿಬಿಟ್ಟು ನೀವು 3 ತಿಂಗಳು ಬಿಟ್ಟು ಮಾಡ್ತಿರೋ, 6 ತಿಂಗಳು ಬಿಟ್ಟು ಮಾಡ್ತಿರೋ, 1 ತಿಂಗಳು ಬಿಟ್ಟು ಮಾಡ್ತಿರೋ, ಪ್ರೋಸೆಸ್ ಅನ್ನುವಂಥದ್ದು ಆಗಬೇಕು. ಪ್ರೋಸೆಸ್ ಅಂದರೆ ಏನು, ವೋಟಿಂಗ್ ಅಲ್ಲ. ಒಬ್ಬರು ಬಂದು, ಈಗ ಶಿವರಾಜ್ ಸಿಂಗ್ ಚೌಹಾಣ್ ಇದ್ರಲ್ಲ, ಅದೇ ರೀತಿ ಯಾರೋ ಒಬ್ಬರು ಬಂದು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಬ್ಬರ ಹೆಸರನ್ನ ಘೋಷಣೆ ಮಾಡಿ, ಅಂದರೆ ಚುನಾವಣೆ ಮಾಡಿದ್ದೇವೆ, ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ, ಹೀಗಾಗಿ ಅವಿರೋಧವಾಗಿ ಅವರು ಆಯ್ಕೆ ಆಗಿದ್ದಾರೆ ಅಂತಲೇ ಘೋಷಣೆ ಮಾಡಿ ಹೋಗ್ತಾರೆ. ಈ ಪ್ರೋಸೆಸ್ ಮಾಡಲೇಬೇಕು. ನೋಡಿ, ನಾನು ಹೇಳಿದೆ ನಿಮಗೆ 83-84ರಲ್ಲಿ BB ಶಿವಪ್ಪ ಹಾಗೂ AK ಸುಬ್ಬಯ್ಯ ಅವರಿಬ್ಬರ ನಡುವೆ ತೀವ್ರವಾದ ಪೈಪೋಟಿ ಇದ್ದಾಗ ಚುನಾವಣೆ ಆಗಿತ್ತು ಅಂತ ಹೇಳ್ತೆ. ಹಾಗೆ ಒಂದು ವೇಳೆ ವೋಟಿಂಗ್ವರೆಗೂ ಹೋಗುವಂಥ ಹಿನ್ನೆಲೆಯಲ್ಲಿ ನೋಡೋದಾದರೆ ಇವಾಗ ಆಗೋದಿಲ್ಲ. ಅದು ಯಾರು ವೋಟ್ ಮಾಡೋರು ಯಾರು ಅಂದರೆ BJPಯಲ್ಲಿ ರಾಜ್ಯ ಪರಿಷತ್ ಸದಸ್ಯರು ಅಂತ ಇರ್ತಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಒಬ್ಬೊಬ್ಬರನ್ನ ರಾಜ್ಯ ಪರಿಷತ್ ಸದಸ್ಯರು ಅಂತ ಹೇಳಿ ಕಳಿಸಿರ್ತಾರೆ. ಸೊ ಅವ್ರಿಗೆ ವೋಟಿಂಗ್ ಪವರ್ ಇರುತ್ತೆ. ಅಂದರೆ 224 ಜನ ಇರ್ತಾರೆ 224 ಕ್ಷೇತ್ರಗಳಿಂದ. ಸೊ ಅವ್ರನ್ನ ಬಿಟ್ಟರೆ ಜಿಲ್ಲಾ BJP ಅಧ್ಯಕ್ಷರು ಇರ್ತಾರಲ್ಲ, ಅವ್ರಿಗೆ ವೋಟಿಂಗ್ ಪವರ್ ಇರುತ್ತೆ. ನಾನು ಹೇಳ್ತೀನಿ, ಎಲೆಕ್ಟೆಡ್ ಯಾರು ಎಲೆಕ್ಟ್ ಆಗಿರ್ತಾರೋ ಅವರು, ನೇಮಕ ಆದವರಲ್ಲ. ಈಗ ಉದಾಹರಣೆಗೆ ವಿಜಯೇಂದ್ರ ಅವ್ರನ್ನ ರಾಷ್ಟ್ರೀಯ BJP ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದೆ. ಈಗ ರಾಷ್ಟ್ರೀಯ BJP ಅಧ್ಯಕ್ಷರ ಎಲೆಕ್ಷನ್ಲಿ ಅವ್ರಿಗೆ ವೋಟಿಂಗ್ ಪವರ್ ಇವತ್ತಿಗಿಲ್ಲ. ನಾಳೆ ಚುನಾವಣೆ ಆಗಿ ಅವರು ಎಲೆಕ್ಟೆಡ್ ರಾಜ್ಯಾಧ್ಯಕ್ಷ ಆದರೆ ಅವಾಗ ವೋಟಿಂಗ್ ಪವರ್ ಇರುತ್ತೆ. ಈಗ ಅವ್ರಿಗೆ ವೋಟಿಂಗ್ ಪವರ್ ಇಲ್ಲ. ಈಗ ಈ ಯತ್ನಾಳ್ ಆ್ಯಂಡ್ ಟೀಮ್ ಮಾಡ್ತಿದ್ದಾರಲ್ಲ, ನಾನು ಆವಾಗಲೇ ಒಂದು ಮಾತು ಹೇಳಿದೆ ನಿಮಗೆ, ಇದೇ ಕಾರಣಕ್ಕಾಗಿ ಹೇಳಿದ್ದು. ವಿಜಯೇಂದ್ರ ಈಗ ನಾಮಿನೇಟೆಡ್ ಅಧ್ಯಕ್ಷರು ಅಂತ ಹೇಳಿದೆ, ಅವರಿಗೆ ಎಲೆಕ್ಟೆಡ್ ಅಧ್ಯಕ್ಷ ಆಗಬೇಕು ಅನ್ನುವಂಥ ಧಾವಂತ ಇದೆ. ಆದರೆ ಅದು ಈ ಹಿರಿಯರೆಲ್ಲ ಇದ್ದಾರಲ್ಲ, ಒಂದು ಟೀಮ್ ಮಾಡ್ಕೊಂಡಿದ್ದಾರಲ್ಲ, ಅವ್ರಿಗೆ ಬೇಕಾಗಿಲ್ಲ, ಬಹುತೇಕರಿಗೆ ಬೇಕಾಗಿಲ್ಲ. ಯಡಿಯೂರಪ್ಪನವ್ರು ಹೇಗಾದರೂ ಮಾಡಿ ಚುನಾವಣೆಯ ಮೂಲಕ ರಾಜ್ಯಾಧ್ಯಕ್ಷ ಆಗಿಬಿಟ್ರೆ ವಿಜಯೇಂದ್ರ ಸೇಫ್ ಅನ್ನುವಂಥ ಭಾವನೆ ಅವರಿಗೂ ಕೂಡ ಇದೆ. ಹೀಗಾಗಿ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇರೋದು. ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗೋದು, ಅಮಿತ್ ಶಾ ಅವ್ರನ್ನ ಭೇಟಿ ಆಗೋದು, JP ನಡ್ಡಾ ಅವ್ರನ್ನ ಕರೆಸ್ಕೊಳ್ಳೋದು, ಅವ್ರ ಜೊತೆ ಮಾತುಕತೆ ಮಾಡೋದು, ಇವೆಲ್ಲ ನಡೀತಿರೋದು ಇದೇ ಹಿನ್ನೆಲೆಯಲ್ಲಿ. ಆ ದೃಷ್ಟಿಯಿಂದ ನೋಡೋದಾದರೆ ವಿಜಯೇಂದ್ರ ಅವ್ರನ್ನ ರಾಷ್ಟ್ರೀಯ BJPಯನ್ನು ಅವ್ರನ್ನ ಕೆಳಗಿಳಿಸಬೇಕು ಅನ್ನುವಂಥ ಧಾವಂತದಲ್ಲಿಲ್ಲ, ಅವ್ರಿಗದಿಲ್ಲ. ಆದರೆ ಇಲ್ಲೆಲ್ಲ ಹಿರಿಯರಿದ್ದಾರಲ್ಲ, ಅವ್ರನ್ನ ನೀವೇನಾದರೂ ಮಾಡ್ಕೊಳ್ಳಿ ಅನ್ನೋ ಪರಿಸ್ಥಿತಿಯಲ್ಲೂ ಇಲ್ಲ. ಒಂದು ವೇಳೆ ಅವರು ಇಲ್ಲ ಎಲೆಕ್ಷನ್ ಆಗಲಿ ಅನ್ನುವಂಥ ತೀರ್ಮಾನಕ್ಕೆ ಬಂದದ್ದೇ ಆದಲ್ಲಿ, ಆಗ ಈಗ ಚುನಾವಣಾ ಪ್ರಕ್ರಿಯೆಯನ್ನು ಮುಂದೂಡಿ ಅವ್ರನ್ನೆಲ್ಲ ಕರೆಸಿ ಮಾತುಕತೆ ನಡೆಸಿ ತೀರ್ಮಾನ ಮಾಡ್ತಾರೆ. ಆಗ ಯಾರು ಬೇಕಾದರೂ ಆಗ್ಬೋದು. ಆಗ ವಿಜಯೇಂದ್ರ ಅವರೇ ಆಗ್ಬೋದು, ಅಥವಾ ಇನ್ನೊಬ್ರು ನ್ಯೂಟ್ರಲ್ ಯಾರು ಆಗ್ಬೋದು. ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದು ಯಾಕೆ ಹಾಗಾದರೆ ಯತ್ನಾಳ್ ಆ್ಯಂಡ್ ಟೀಮ್ ಅಂದರೆ, ಸದ್ಯಕ್ಕೆ ಚುನಾವಣಾ ಪ್ರಕ್ರಿಯೆಯನ್ನು ಮುಂದೂಡಬೇಕಷ್ಟೇ ಅವರಿಗೀಗ. ಅಷ್ಟಾಯಿತು ಅಂದರೆ ಅವ್ರು ಯಶಸ್ಸು ಕಂಡ ಹಾಗೆ. ಅದೇ ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದಾರೆ. ಬಹುತೇಕ ಅವರು ಯಶಸ್ವಿ ಆಗಿದ್ದೇ ಆದರೆ ಚುನಾವಣಾ ಪ್ರಕ್ರಿಯೆ ಮುಂದಕ್ಕೆ ಹೋಗುತ್ತೆ. ಈಗಲೇ ಎಲೆಕ್ಟೆಡ್ ಅಧ್ಯಕ್ಷ ಅಂತ ವಿಜಯೇಂದ್ರ ಆಗೋದಿಲ್ಲ. ಹೇಗಿದ್ರು ಅವರು ರಾಜ್ಯಾಧ್ಯಕ್ಷರಿದ್ದಾರೆ, ಹಾಗೆ ಮುಂದುವರಿತಾ ಇರ್ತಾರೆ, ನಾಮಿನೇಟೆಡ್ ಅಧ್ಯಕ್ಷರಾಗಿರ್ತಾರಷ್ಟೇ. ಸೊ ಅದು ಆ ದೃಷ್ಟಿಯಿಂದ ಈ ಎಲ್ಲ ಪ್ರಕ್ರಿಯೆ, ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಿರೋದೇ ಅದೇ ಹಿನ್ನೆಲೆಯಲ್ಲಿ. ಬಹುತೇಕ ಈ ಮಂತ್ ಎಂಡ್ ಒಳಗಾಗಿ, ಜನವರಿಯ ಅಂತ್ಯದ ಒಳಗಾಗಿ ಈಗೇನು ಪ್ರೋಸೆಸ್ ನಡೀತಾ ಇದೆಯಲ್ಲ ರಾಜ್ಯಾಧ್ಯಕ್ಷರ ಚುನಾವಣೆ, ಆ ಪ್ರೋಸೆಸ್ ಮುಗಿಬೇಕು. ಸುಮಾರು 12-13 ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರು 3 ವರ್ಷದ ಅವಧಿಯನ್ನು ಪೂರೈಸಿದ್ದಾರೆ. ಸೊ ಅಲ್ಲಿ ಹೊಸಬರು ಬರಲೇಬೇಕು, ಬಂದೇ ಬರ್ತಾರೆ. ಇರೋರನ್ನೇ ಮುಂದುವರಿಸ್ಬೋದು ಅಥವಾ ಹೊಸಬರು ಬರ್ಬೋದು. ಆ ಪ್ರಕ್ರಿಯೆ ಅಲ್ಲೆಲ್ಲ ಆಗುತ್ತೆ. ಇಲ್ಲೆಲ್ಲ ಏನು ಮಾಡ್ತಾರೆ, ಈಗ 1 ವರ್ಷ 2 ತಿಂಗಳಾಗಿದೆಯಲ್ಲ, ಇವ್ರದ್ದು ಕೂಡ ಮತ್ತೊಮ್ಮೆ ಅವ್ರನ್ನ
ಎಲೆಕ್ಟೆಡ್ ರಾಜ್ಯಾಧ್ಯಕ್ಷ ಅಂತ ಮಾಡುವ ಮೂಲಕ ಮತ್ತೆ 3 ವರ್ಷದ ಅವಧಿಯನ್ನು ಅವ್ರು ಪಡಿತಾರೆ. ಆ ದೃಷ್ಟಿಯಿಂದ ನೋಡೋದಾದರೆ ಈ ಪ್ರೋಸೆಸ್ ಏನಿದೆ ವಿಜಯೇಂದ್ರ ಅವರ ರಾಜಕೀಯ ದೃಷ್ಟಿಯಿಂದ ಬಹಳ ಮುಖ್ಯ. ಈಗೇನಾದರೂ ಅವರು ಎಲೆಕ್ಟೆಡ್ ರಾಜ್ಯಾಧ್ಯಕ್ಷ ಅಂತ ಆಗ್ಬಿಟ್ರೆ ಇನ್ನು 3 ವರ್ಷ 2025ರಿಂದ 28ರವರೆಗೂ ಅಲ್ಲಿಗೆ ಚುನಾವಣೆ, ವಿಧಾನಸಭಾ ಚುನಾವಣೆ ಅವರ ನೇತೃತ್ವದಲ್ಲೇ ಅನ್ನೋದು ಗ್ಯಾರಂಟಿ ಆಗೋಗ್ಬಿಡುತ್ತೆ. ಆ ದೃಷ್ಟಿಯಿಂದ ನೋಡೋದಾದರೆ ಈ ಎಲ್ಲ ಪ್ರಕ್ರಿಯೆ ನಡೀತಾ ಇದೆ, ತೆರೆಮರೆಯ ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ, ಅದು ಬಹಳ ಮುಖ್ಯ. ನಿಮ್ಮ ಪ್ರಕಾರ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅಥವಾ ಇನ್ಯಾರಾದರೂ ಸೀನಿಯರ್ ಆ ಸ್ಥಾನಕ್ಕೆ ಬರಬೇಕು? ಯತ್ನಾಳ್ ಅವರು ಬರಬೇಕಾ, ಅಥವಾ CT ರವಿಯವರು ಬರಬೇಕಾ, ಅಥವಾ ಅರವಿಂದ್ ಬೆಲ್ಲದ್ದವ್ರು ಬರಬೇಕಾ, ಅಥವಾ ಅರವಿಂದ ಲಿಂಬಾವಳಿಯವರು ಬರಬೇಕಾ, ಶೋಭಾ ಕರಂದ್ಲಾಜೆಯವರು ಬರಬೇಕಾ, ಅಥವಾ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಏನಾದ್ರು ನ್ಯೂಟ್ರಲ್ ಕ್ಯಾಂಡಿಡೇಟ್ ಆಗಿ ಅವರು ಹೊರಹೊಮ್ಮಬೇಕಾ? ಯಾರು BJPಯ ರಾಜ್ಯಾಧ್ಯಕ್ಷರಾಗಿರಬೇಕು ಅಂತ ನೀವು ಭಾವಿಸ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.